ಗೌರವಾನ್ವಿತ ಲೋಕಾಯುಕ್ತರನ್ನ ಗೌರವಾನ್ವಿತ ಉಪಲೋಕಾಯುಕ್ತರನ್ನ ಭೇಟಿ ಮಾಡಿದ್ದೀರಿ. ಏನು ಈ ಗಾರ್ಬೇಜ್ ಸ್ಕ್ಯಾಂಡಲ್ ಇದೆ, ಇದು ದೇಶದ ಇತಿಹಾಸದಲ್ಲೇ ದೊಡ್ಡ ಸ್ಕ್ಯಾಂಡಲ್ ಇದೆ. ಸುಮಾರು 39,000 ಕೋಟಿಗೆ ಹೆಚ್ಚು ಹಣವನ್ನ 30 ವರ್ಷಗಳ ಕಾಲ ಲೀಸ್ ಕೊಡೋ ಮುಖಾಂತರ ಪ್ಲಸ್ 35 ವರ್ಷಗಳ ಎಕ್ಸ್ಟೆಂಡ್ ಮಾಡುವಂತ ಒಂದು ಹುನ್ನಾರ ಏನ್ ಮಾಡ್ತಾ ಇದ್ದಾರೆ. ಇದು ಕಮಿಷನ್ ವಸೂಲಿ ಮಾಡೋಕ್ಕೋಸ್ಕರ ಮಾಡಿರುವಂತಹ ಸ್ಕೀಮ್. ಕಾನೂನು ಎಲ್ಲವನ್ನ ವೈಲೇಟ್ ಮಾಡಿ ಈ ಟೆಂಡರ್ ಏನು ಪ್ರೊಸೀಜರ್, ಆ ಪ್ರೊಸೀಜರ್ನೆಲ್ಲ ವೈಲೇಟ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಕಾಂಟ್ರಾಕ್ಟರ್ಗೆ ಹೆಲ್ಪ್ ಆಗೋ ರೀತಿ ಹೆಚ್ಚಿನ ಹಣವನ್ನ ಕೊಡ್ತಾ ಇದ್ದಾರೆ. ಇದರ ಹೊರೆ ಬೆಂಗಳೂರು ಮಹಾನಗರದ ಸಾರ್ವಜನಿಕರ ಮೇಲೆ ಹೊರೆ ಆಗ್ತಾ ಇದೆ. ಸೊ ಇದೊಂದು ದೊಡ್ಡ ಸ್ಕ್ಯಾಂಡಲ್. ಇವ್ರನ್ನ ಚಿಕ್ಕಬೇಕು, ಇದೆ ಈ ಹಣವನ್ನ ಚಿಕ್ಕಬೇಕು ಅಂದ್ರೆ ಕೇಂದ್ರದ ಕಾಂಗ್ರೆಸ್ ಪಾರ್ಟಿ, ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಜಂಟಿ ಆಪರೇಷನ್ ಪ್ರತಿ ಮುಚ್ಚಿ ಯಾರಿಗೂ ಮಾಧ್ಯಮಕ್ಕೂ ಗೊತ್ತಾಗದ ರೀತಿಯಲ್ಲಿ ಇದನ್ನ ಕ್ಯಾಬಿನೆಟ್ ಬಂದು ಎಕ್ಸ್ಟ್ರಾ ಅಡಿಷನಲ್ ಆಗಿ ಬಂದು ಅವ್ರಿಗೆ ಟೆಂಡರ್ ಕೊಟ್ಟಿರುವಂತದ್ದು, ನಾಮಕಾವಸ್ಥೆಯಲ್ಲಿ ಯಾವುದೋ ಒಂದು ಕಮಿಟಿ ನೇಮಕ ಮಾಡಿ 2 ಕಮಿಟಿ ಬದಲು ಮಾಡಿರುವಂತದ್ದು, ಇದೆಲ್ಲನೂ ಕೂಡ ಸ್ಪಷ್ಟವಾಗಿ ಏನೋ ಮುಚ್ಚಿಡ್ತಾ ಇದ್ದಾರೆ ಸರ್ಕಾರ ಅಂತ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ತನಿಖೆ ಆಗ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಎಂಟೈರ್ ಸರ್ಕಾರ ಈ ಒಂದು ಕಮಿಷನ್ ವ್ಯಾಪಾರದಲ್ಲಿ ಪಾಲ್ಗೊಂಡು ಅದರಿಂದ ಸರ್ಕಾರಕ್ಕೆ ಭಾಗಿಯಾಗಿರೋದ್ರಿಂದ ನಾವು ಗೌರವಾನ್ವಿತ ಲೋಕಾಯುಕ್ತರಿಗೆ ಈ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ವಿ. ಈಗಾಗಲೇ ರಾಜಭವನಕ್ಕೂ ಕೂಡ ಲೋಕಭವನಕ್ಕೂ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ವಿ. ನಮಗೆ ನ್ಯಾಯ ಸಿಗ್ಬೇಕು. ಈ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಬಿಡಲ್ಲ. ಇವರೇನ ಇದ್ ಮಾಡಿಲ್ಲ ಅಂದ್ರೆ ಮುಂದಿನ ಅಧಿವೇಶನದಲ್ಲೂ ಕೂಡ ಇದನ್ನ ನಾವು ಪ್ರಸ್ತಾವ ಮಾಡ್ತೀವಿ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತೀವಿ. ಇದು ಮನೆ ಹಾಳು ಮಾಡುವ ಕೆಲಸ ಇದೆ. ಬೆಂಗಳೂರು ಜನರನ್ನ ಲೂಟಿ ಹೊಡೆಯುವಂತ ಇದು ದೊಡ್ಡ ಒಂದು ಕರ್ನಾಟಕದಿಂದ ಎಟಿಎಂ, ಕಾಂಗ್ರೆಸ್ ಪಾರ್ಟಿಗೆ ಎಟಿಎಂ ಮಾಡುವಂತ ವಿಚಾರ ಇರೋದ್ರಿಂದ ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ನಮ್ಮ ನಾರಾಯಣ ಸ್ವಾಮಿ ಅವರು, ಜಲವಾದಿ ನಾರಾಯಣ ಸ್ವಾಮಿ ಅವರು, ನಾವು ಮುನ್ರಾಜ್ ಅವರು ಎಲ್ಲರೂ ಕೂಡ ಸುಮಾರು ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು. ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ಹತ್ರ ಮತ್ತೆ ಉಪಲೋಕಾಯುಕ್ತರ ಹತ್ರ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋವರೆಗೂ ನಾವು ಈ ವಿಚಾರವನ್ನ ಬಿಡಲ್ಲ. ಬೆಂಗಳೂರು ಜನದ ಸುಲಿಗೆ ಮಾಡುವಂತ ಈ ಕಾಂಗ್ರೆಸ್, ಭ್ರಷ್ಟ ಕಾಂಗ್ರೆಸ್ ಬಣ್ಣವನ್ನ ಬಯಲು ಮಾಡೋವರೆಗೂ ನಾವು ಬಿಡಲ್ಲ. ಲೋಕಾಯುಕ್ತರು ಇಮಿಡಿಯೇಟ್ ಆಗಿ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಗಾರ್ಬೇಜ್ ಸಂಬಂಧಪಟ್ಟಂತೆ ಒಂದು ಸಭೆನೂ ಕೂಡ ಮಾಡ್ತಾ ಇದ್ರು. ಇವತ್ತೆಲ್ಲ ಬಂದಿದ್ರು ಗಾರ್ಬೇಜ್ ಸಂಬಂಧಪಟ್ಟಂತೆ. ಕೂಡಲೇ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಮತ್ತೆ ಇದ್ರ ಮೇಲೆ ಕ್ರಮ, ಯಾರು ತಪ್ಪಿತಸ್ಥರಾಗಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹೌದು, ಅಲ್ಲ ಅವರೇ ಇದಕ್ಕೆ ಸೈನ್ ಹಾಕಿರೋದು. ಮುಖ್ಯಮಂತ್ರಿಗಳೇ ಈ ಟೆಂಡರ್ಗೆ ಸೈನ್ ಹಾಕಿರೋದು, ಆತುರಾತುರವಾಗಿ ಸೈನ್ ಹಾಕಿದ್ದಾರೆ. ಮತ್ತೆ ಇಷ್ಟೊಂದು ಹೆಚ್ಚುವರಿ ಮಾಡಿ ಹಣ ಕೊಡುವಂತ ವ್ಯವಸ್ಥೆ ಏನಿದೆ, ಫ್ರೀ ಭೂಮಿ ಕೊಡುವಂತ ವ್ಯವಸ್ಥೆ ಏನಿದೆ, ಅವ್ರಿಗೆ 1,500 ಕೋಟಿ ಲೋನ್ ತಗೊಳಕ್ಕೆ ಗ್ಯಾರಂಟಿ ಕೊಡೋಕೆ ಏನ್ ಅವಶ್ಯಕತೆ ಇದೆ? ಇದೆಲ್ಲ ಬಹಳ ದೊಡ್ಡ ಪ್ರಶ್ನೆಗಳಿದೆ. ಅದರಿಂದ ಲೂಟಿ ಮಾಡಿರೋದು ಸ್ಪಷ್ಟವಾಗಿದೆ, ವೈಲೇಷನ್ ಮಾಡಿ ಫೇವರ್ ಮಾಡಿರುವಂತದ್ದು ಸ್ಪಷ್ಟವಾಗಿದೆ. ಅದರಿಂದ ಇನ್ನು ಕಿಕ್ ಬ್ಯಾಕ್ ಇರೋದ್ರಿಂದ ನಾವು ತನಿಖೆಗೆ ಆಗ್ರಹಿಸ್ತಾ ಇದ್ದೀವಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಆದ್ರೆ ಅವ್ರು ಬಂದ ಮೇಲೆ ಇದೊಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ಬಯಲಿಗೆ ಬರ್ತಾ ಇದೆ. ಮುಖ್ಯಮಂತ್ರಿ ಆಗಿದ್ದು 1 ವಾರದಲ್ಲೇ ಇದು ದೊಡ್ಡ ಭ್ರಷ್ಟಾಚಾರದ ಹಗರಣ ಬಯಲಿಗೆ ಬರ್ತಾ ಇರೋದು ನಿಜಕ್ಕೂ ಈ ಸರ್ಕಾರಕ್ಕೆ ಕಪಾಳ ಮೋಕ್ಷ ಆಗಿದೆ. ಇದರ ಜೊತೆ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಸರ್. ಗ್ಯಾರಂಟಿ ಪರಿಷ್ಕರಣೆ ಯಾವ ರೀತಿ ಅಂತಂದ್ರೆ ಈ ಗೃಹಲಕ್ಷ್ಮಿ ಹಣ 2 ತಿಂಗಳ